ಮೇಲೆ ನಂಬಿಕೆ ಇಲ್ಲ. ತೌಡ್ ಮುಕ್ತಂಗೆ ಐತೈತೆ ಗೈಸ್ ತಿನ್ನಕ್ಕೆ. ಕಷ್ಟ ಸಿಕ್ಕಾಬಿಟ್ಟೆ. ಏನು ಬಾ ಕಲರ್ ಕಲರ್. ಹಾಯ್ ಹಲೋ ನಮಸ್ತೆ. ಇವತ್ತು ಯೋಶಿತ್ ಫಸ್ಟ್ ಡೇ ಸ್ಕೂಲ್ ಇರೋದ್ರಿಂದ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ನೆನಪಿರಲಿ ಅಂತ. ಆಲ್ಮೋಸ್ಟ್ 1.5 ತಿಂಗಳಿಂದ ಹಾಲಿಡೇಸ್ ಇತ್ತು, ಸ್ಕೂಲ್ ಇರಲಿಲ್ಲ. ನೋಡಿ ಗೈಸ್, ನಾನು ಹಾಕಿರೋ ಕಾರ್ಗೋ ಪ್ಯಾಂಟ್ ನೋಡ್ಬಿಟ್ಟು ನಂದ ಅಂತ ಕೇಳ್ತಾನೆ, ಹೋಗಿ ಹಾಕೋ ಬಂದಾನೆ ಹೊಟ್ಟೆ ಕಿಚ್ಗೆ. ಇವಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದೇನೋ ನಿಮ್ಮಮ್ಮ ತುಂಬ ಸಣ್ಣ ಆಯ್ತಾ ಏನೇಳು? ಸಣ್ಣ ಬಂದ್ಬಿಟ್ಟು ಸರಿಯಾಗಿ ಹೇಳು, ಅದೇನು ಹೇಳ್ತೀಯಲ್ಲ. ಸಣ್ಣ ಬಂದಾಗಿದೆಯಲ್ಲ ನೋಡ್ರಿ, ಹಿಂಗಂತಾನೆ. ಅದಕ್ಕೆ ಸಣ್ಣ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು. ಇವಾಗ ಇವನಿಗೆ ಶೂ ಕೊಡ್ಸಕ್ ಕರ್ಕೊಯ್ತಾ ಇದೀವಿ. ಬರ್ಲೇ ನನ್ನ ಮಗ, ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಪ್ರಿನ್ಸಿಪಲ್ ಬೈತಾರೆ ಈ ಕಟ್ಟಿಂಗ್. ಬೈಯಲ್ಲ, ಏನ್ ಮಾತಾಡ್ತೀರಾ? ಅದೇ ತರ ಕೊಡ್ಸಲ್ಲ ಬಿಡು. ತಾನೇ ನುಗ್ತಾವನೆ. ಡೈಲಿ ಯೂಸ್ ಶೂ ಸ್ಕೂಲಿಗೆ ಬೇಡವಾ? ಅದ್ರಲ್ಲೇ ಅದನ್ನ ತಗೋ. ಮುಡ್ತೀವಿ ಯೋಶಿ, ಆದರೆ ಪ್ರೆಸ್ ಇರೋದು, ಲೇಸ್ ಬೇಡ. ಬೇಡ ಬೇಡ, ಅವ್ರು ಕೇಳು, ಸೇಮ್ ಅದರಲ್ಲೇ ಹಚ್ಕೊಡಿ. ಹಾಂ, ಈಸ್ಕೊ ಮತ್ತೆ. ಹಾಕೊಂಡು ನೋಡು, ನೈನ್ ಕೊಡಿ. ಬಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಇರು, ಸ್ಟೈಲ್ ಮಾಡಿಸ್ತೀನಿ. ಹೌದಾ, ನೋಡೋದ ಇರು. ಸ್ವಲ್ಪ ಮುಂದೆ ಆಮೇಲೆ ಟೈಟ್ ಕಷ್ಟಪಡ್ತೀಯಾ? ಹಾಕಿ ನೋಡು, ಲೂಸ್ ಐತಾ? ಸಾಕ್ತೀಯ ಇನ್ನ? ಹಾಂ, ಬೇಡ ಹಾಕೊಳ್ಳೋದೆಲ್ಲ ಬೇಡ. ಬಾ, ಲೇಸ್ ಇರೋದು ಯಾವುದೇ ಕಾರಣಕ್ಕೂ ಬೇಡ. ನೀನು ಇನ್ನೂ ಆಗಲ್ಲ. ಚೈಲ್ಡ್ ನೀನು. ಏನು ಬಾ, ಕಲರ್ ಕಲರ್. ಯೋಶಿತ್, ಯಾವುದು ಪವರ್? ಯಾವ್ದು ಚೆನ್ನಾಗೈತೆ? ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಪವರ್ ಅಂತ ಹುಡುಕ್ತಿದ್ಯಲ್ಲ? ಸುಮ್ಮನೆ ಹೋಗು, ಕೋಪ ಅಲ್ಲಲ್ಲ, ವೇಸ್ಟ್ ಮಾಡೋದ್ರಲ್ಲಿ ಫಸ್ಟು ನನ್ನ ಮಗನೇ. ಹಿಂಗೆ ಮಾಡಿಸ್ತಾ ಇದ್ದಾರೆ. ಈ ಕಡೆ ಯೋಶಿತ್ ದೇವ್ರು ಬಂದು ಅವನು ಹೇಳಿದ್ದು ಕೊಡ್ಸಿಲ್ಲ ಅಂತ ಮುನ್ಸ್ಕೊಂಡು ನಿಂತ ನೋಡಿ. ಯೋಶಿತ್ ಸ್ಮೈಲ್. ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಎಲ್ಲಿಂದ ಬಿಲ್ಲಿಂಗ್ ಮುಗಿಸಿ ನಾವು ಜುಡಿಯೋಗೆ ಹೋದ್ವಿ. ಅಲ್ಲೇ ಪಕ್ಕನೇ ಇರೋದ್ರಿಂದ ಒಂದು ರೌಂಡ್ ನೋಡೋಣ ಅಂತ. ನೋಡಿ ಗೈಸ್, ಒಂದು ಜುಡಿಯೋದಲ್ಲಿ ಅಲಿತಾ ಇದ್ದಾಗ ಇವಳು ಯಾವ ತಗೊಳ್ಳಿ, ಯಾವುದು ಬಿಡ್ಲಿ ಅಂತ. ಆದರೆ ಒಂದು ಸೆಲೆಕ್ಷನ್ ಮಾಡಿಲ್ಲ, ಇನ್ನು ಒಂದೇ ಒಂದು ತೊಗೊಂಡಿದ್ದಾರೆ. ಈ ಹೆಂಗ್ಸ್ರುಗಳ್ದು ಏನಪ್ಪ ಅಂದರೆ ರೈಟ್ ನೋಡೋದು ಮುಚ್ಕೋಬೋದು, ರೈಟ್ ನೋಡೋದು ಮುಚ್ಕೋಬೋದು. ಎಲ್ಲ ಪ್ರೈಸ್ ಎಲ್ಲ ಒಂದು ಕಡೆಯಿಂದ ನೋಡ್ತಾ ಇದ್ದಾರೆ. ಚೆನ್ನಾಗಿರೋದನ್ನು ಬೆಳೆಸ್ಬಿಟ್ಟು ಹೋಗೋದು. ಜೊತೆನಲ್ಲಿ ಬಂದರೆ ತಲೆ ಕೆಟ್ಟೋಗುತ್ತೆ. ನೋಡೋದಷ್ಟೇ, ರೈಟ್ ನೋಡೋದು, ಕೆಳಗಡೆ ಇರ್ತದೆ. ಅದು ಬಿಟ್ಟರೆ ಏನು ಮಾಡಲ್ಲ. ಈ ಹೆಂಗ್ಸ್ರುಗಳ ಜೊತೆಲಿ ಬಂದರೆ ಇದೇ ತಲೆ ನೋವು. ನೋಡಿ, ನಮ್ಮ ಇಲ್ಲಿ ಪಾಠ ಒಂದು ಸೆಲೆಕ್ಷನ್ ಮಾಡೋಷ್ಟು ಕೊಟ್ಟಿಲ್ಲ ಅಂತ ಮಕ್ಕ ಎತ್ತ ಕಡೆ ತೀರಿಸ್ಕೊಂಡು ನಿಂತ್ಕೊಂಡವನೆ ಅಂತ. ನೋಡಿ, ಇವರು ಹುಡುಗ್ಲ ಆಡ್ತಾವ್ರು, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ. ನೋಡಿ, ಯಾವುದೋ ನಮ್ಮ
ನಮ್ಮ ಸೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಇಬ್ಬರು ಕಿತ್ಲ ಆಡ್ಕೊಂಡು ಎಮ್ಮೆಗಳು ಆಡ್ದಂಗೆ ಆಡ್ತಾರೆ ಬಂದರೆ. ಹೆಂಗೆ ಕಿತ್ತಾಡ್ತಾರೋ ಕೇಳ್ತೀವಿ. ಬಂದ್ರಿ 10 ನಿಮಿಷಕ್ಕೆ ನಮ್ಮದೆಲ್ಲ ಪರ್ಚೇಸು. ಅದೇ ಒಂದು ಅವರ್ ಹಿಡಿತದೆ ನೋಡಿ. ನನ್ನ ಮಗ ನೋಡ್ತಾ ಇದ್ದಾನೆ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ. ಎಲ್ಲ ಜಿಂಕ್ ಚಾಕ್ಗಳು ನೋಡ್ತಾನೆ ನೋಡಿ ಇವಾಗ. ಖುಷಿ ಮಾಡ್ಕೊಂಡು ನಾಯಿ ಹೋದ ಹೋಗ್ತಾಳೆ ಹಿಂದ್ಗಡೆ. ಆದರೆ ಅವ್ನು ಕ್ಯಾರೇನೇ ಮಾಡ್ತಾಯಿಲ್ಲ, ಅವ್ನು ಕೇಳಿದ್ ಕೊಡಿಸಿಲ್ಲ ಅಂತ. ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದಾರೆ ನೋಡಿ. ನಾವು ಬರಲ್ಲ. ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ಬಂದ್ವಿ. ಬಟ್ ಏನು ತೊಗೊಳಕ್ಕೆ ಬಿಟ್ಟಿಲ್ಲ, ಅಷ್ಟು ಗಲಾಟೆ ಮಾಡಾಕಿದ್ದಾನೆ ನೋಡಿ. ಹೆಂಗೆ ಕೂತಿದ್ದಾನೆ, ಮುನ್ಸ್ಕೊಂಡು ಬಂದಿದ್ದಾನೆ. ಏನು ತೊಗೊಳಿಲ್ಲ, ಎಲ್ಲ ಬಿಸಾಕ್ ಬಂದ್ವಿ. ಚೌಟ್ರಿಗೆ ಹೋಗೋದ ಬಾ, ಆಯಿತು ಹೋಗೋದಾ? ಸರಿ ನಗು. ಮತ್ತೆ ಇನ್ನೂ ಎಷ್ಟೊತ್ತು ದೇವರು ನಗು. ನಿಂಗೆ ಲೇಸ್ ಕಟ್ಕೋತೀಯ, ಯಾವಾಗಲೂ ನಿಮ್ಮ ಅಪ್ಪನ ಕೈಲಿ ಕಟ್ಸ್ಕೊತೀಯ ಅಂತ ತಾನೆ. ಅದು ಬೇಡ ಅಂದಿದ್ದು ಶೂನ. ಏನು ಚಿಕ್ಕ ಮಗುನ ಯೋಶಿ ನೀನು. ಬಾ, ಎಷ್ಟು ಚಪ್ಪಲಿ ಎಷ್ಟು ಶೂ ತೆಗೆಸ್ಕೊತೀಯ, ಹಿಂಗಾಡ್ತೀಯಲ್ಲ. ಬರಲ್ವಾ ಈಗ ಚೌಟ್ರಿಗೆ? ಬೇಡವಾ ಬೇಡವಾ? ಹಾಂ ಜೋರಾಗಿ ಹೇಳು. ಏನು ಈಗ ಕೇಳಿಸ್ತಾ ಇಲ್ಲ. ಎದೋಳು ಮತ್ತೆ ನಗು ಒಂದ್ಸಲ. ನಗು, ಸ್ಮೈಲ್ ಸ್ಮೈಲ್ ಸ್ಮೈಲ್. ಸಾರಿ ಕೇಳು ಅಮ್ಮಂಗೆ ಹೊಡೆದಿದ್ದಕ್ಕೆ. ಕೇಳು ಸಾರಿ ಕೇಳು. ನೀನು ಹೊಡೆದಿದ್ಯಾ ಅಮ್ಮಂಗೆ? ಯಾವತ್ತಾದರೂ ಹೊಡಿತಾರ? ಸಾರಿ ಕೇಳು. ಸಾರಿ ಕೇಳಿದ್ರೆ ಕರ್ಕೊಂಡು ಹೋಗೋದು, ಇಲ್ಲಾರಿಲ್ಲ. ಸಾರಿ ಕೇಳು, ಸಾರಿ ಕೇಳು. ಕೇಳಮ್ಮ ಯೋಶಿಯಮ್ಮ, ಇಲ್ಲಿ ಕೇಳು ಬೇಗ. ಟೈಮ್ ಆಯಿತು, ಹೋಗೋಣ. ಕೇಳು ಬೇಗ. ಹಾಂ ಇಲ್ಲಿ ನೋಡ್ಕೊ ಕೇಳು. ಸಾರಿನಾ? ಇಲ್ಲಿ ನೋಡ್ಕೊ ಕೇಳು. ನನ್ನ ಮಗಂಗೆ ಗಳು ಬತ್ತೈತಪ್ಪ. ಯಾಕೋ ಪಾಪ ಫೀಲಿಂಗ್, ಯಾಕೋ ಇಷ್ಟೊಂದು ಫೀಲ್ ಮಾಡ್ಕೊಬೇಡ. ಬಾ, ಇನ್ನೂ ಐತೆ ಲೈಫು. ಯಾಕೆ ಇಷ್ಟಕ್ಕೆ? ನಮಗೆಲ್ಲ ನಿನ್ನ ಥರ ಚಾಯ್ಸೇ ಇರಲಿಲ್ಲ ಜೀವನದಲ್ಲಿ. ನೀನು ಇಷ್ಟೊಂದು ಚಾಯ್ಸ್ ಇದ್ದು ಹಿಂಗಾಡ್ತೀಯಲ್ಲೋ. ಬಾ ಹೋಗದ ನಡಿ. ಅವ್ನು ಮೂಡ್ ಸರಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಚೌಟ್ರಿಗೆ. ಇವಾಗ ಆಟ ಆಡ್ಸ್ಕೊಂಡು ಕರ್ಕೊಬರೋಣ ಅಂತ. ಲಾಸ್ಟ್ ಡೇ ಅಲ್ವಾ ಪಾಪ, ಬೇಜಾರಾಗೋದು ಬೇಡ ಅಂತ. ಬಾ ಈಗ ಯಶಿಮ, ಎದೋಳು ಎಡ. ಯಾಕೆ ಚಡ್ಡಿ ಹಾಕೊಂಡಿಲ್ಲ ಅಂದ್ರೆ ಏನಾದರೂ ಆಯ್ತದ? ಹಾಂ ತಾ ಯೋಶಿತ್, ಸ್ಮೈಲ್ ಸ್ಮೈಲ್ ನೋಡಿ ಗೈಸ್. ಅವ್ನು ಸ್ಮೈಲ್ ಭಯ ಆಗುತ್ತೆ. ಸ್ಮೈಲ್ ಕಣ. ಸ್ಟೈಲೆಲ್ಲ ಹೊಡಿತಾವನೆ. ನಾಳೆಗೈತೆ ಹೋಗು, ಸ್ಕೂಲಲ್ಲಿ ಮಾಡ್ತಾರೆ. ನಾಳೆಗೆ ಮಾಡ್ತಾರೆ, ಹೋಗು ಸ್ಕೂಲಲ್ಲಿ ನಿನಗೆ. ಹೌದಾ? ನಾನೇ ಬರ್ತೀನಿ ರೈ, ವಿಡಿಯೋ ತೋರಿಸ್ತೀನಿ ಅವ್ರಿಗೆ. ಬಂದ್ವಿ ಒಳಗಡೆ. 3 kg ಮಾವಿನ ಹಣ್ಣು ತಗೊಂಡ್ರ? ಆಗ್ಲೇ ಮುಖ ತೊಳೆದ್ಬಿಟ್ಟಿದ್ದೀರಲ್ರಿ. ಅಯ್ಯೋ ಯೋಶಿತ್ ಫೋನ್. ಹಾಂ ಇವಾಗ ಸೈಕಲ್ ಎತ್ಕೊಬಂದ್ಬಿಡ. ಈ ಸೈಕಲ್ ನಂದು ಗೈಸ್, ನನಗೆ ಇವನೇ ಕೊಡ್ಸಿಲ್ಲ ಬರ್ಡೇಗೆ. ತಗೊಬೇಕಾದ್ರೆ ಅವನ ದುಡ್ಡೇ, ಬಟ್ ಅಕೌಂಟಿಂದ ಅದು ನನ್ನ ದುಡ್ಡು. ಎಂಥದಿಲ್ಲ ಅಂದ್ರೆ ಅವನು. ನಾನು ಚೆನ್ನಾಗಿ ಹೊಡಿತಿದ್ದೆ, ಅಲ್ಲಿ ಪಾರ್ಕಿಂಗ್ ಇಲ್ದಿರೋ ಕಾರಣ ಇಲ್ಲೇ ಬಿಟ್ಟಿದ್ದೀವಿ ಚೌಟ್ರಲ್ಲಿ. ನನಗೆ ಸೈಕಲ್ ಹೊಡೆಯೋದು ಸಖತ್ ಇಷ್ಟ. ನನಗೆ ಸ್ಕೂಟ್ರು ಕಾರ್ಗಿಂತನೂ ಇದರಲ್ಲೇ ಜಾಸ್ತಿ ಕ್ರೇಜು. ಏನು ಮಾಡೋದು, ಲೈಸೆನ್ಸ್ ಬೇರೆ ತಗೊಂಡ್ಬಿಟ್ಟಾರೆ. ಸೈಕಲ್ ಓಡಿಸಿ, ಗಾಡಿನಾದ್ರು ಓಡಿಸಿ, ನಮಗೆ ಇವಾಗ ನಲಿತಾ ಇದ್ದಾರೆ ಅಣ್ಣವರು. ಅಲ್ಲಿ ಯಾಪ್ ಮಾರಿ ಹಾಕೊಂಡಿದ್ರು, ಇಲ್ಲಾಂದ್ರೆ ಇಲ್ಲಿ ಓಡಾಡ್ಬೋದಲ್ಲ, ಅಲ್ಲಿ ಇಲ್ಲಿ ಆಡಕ್ಕೆ ಬಿಡ್ತಾರೆ ಅಂದ್ಬಿಟ್ಟು ಕಿಸಿತಾವನ್ ಇಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದು ಹೋಗ್ತಿದೆ ಎಮ್ಮೆ. ಹಿಂದುಗಡೆ ಇದೊಂದು ಓಡ್ತಾ ಇದ್ದು ನಾಯಿ. ನಿನ್ನೆ ಪ್ಲಸ್ ಮಾಡ್ತೀನಿ ಈಗ.
ನನ್ನ ಕೈಲಿ ಬೇಡ. ನಾನು ಇರ್ಲಿ ಬಾ. ಬೇಡವಾ? ನಾನು ಓಡಿಸ್ತಾ ಇರೋದು. ಸೈಕಲ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನಿನ್ನ ಮೇಲೆ ನಂಬಿಕೆ ಇಲ್ಲ. ಓ ಹಾಂ, ಏನು ಸಮಾಚಾರ? ಏನು ಹೇಳಬೇಕು? ಕಾಲು ಎಡಕ್ತಾಯ್ತಾ ಇಳಿಯೋಕ್ಕೆ? ಅಲ್ಲ, ಕುಳುಮಟ್ರೆ ಇಲ್ಲ ನೀನು, ಅದಕ್ಕೆ ಕೇಳೋದು. ನಿಮ್ಗಿಂತ ಉದ್ದ ಇದ್ದೀನಿ. ಹಾಂ, ನೀವು ಹೋಗಲ್ಲ ಓಹೋ ಓ, ನಿನ್ಗೂ ನಾಯಿ ಬಗ್ಲತ್ತೈತೆ. ಬಾಬಾ ಹಿಡ್ಕೊಬಿಡ್ತದೀಗ. ಹುಷಾರು. ಏಯ್, ಕೈರೆಲ್ಲ ಉಜ್ಜುತ್ತದೆ. ನೀನು ಹೋಗ್ಬಿಟ್ಟು ನಾನು ಬಾಯಿ ಬಡ್ಕೊಳ್ಳೋಣ ಮನೇಲಿ ಕೂತ್ಕೊಂಡು. ಓಹೋ, ಇಲ್ಲೇ ಇಷ್ಟು ಚೆನ್ನಾಗಿ ಓಡಿಸ್ತೀಯ ನೀನು ಸೈಕಲ್ನ? ಓ, ಅಲ್ಲಿ ಓ, ರೋಡಲ್ಲಿ ಸಕ್ಕತ್ತಾಗಿ ಹೊಡಿತೀಯ ನೋಡದ. ನೀನು ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಬಿಡು. ಓಹೋ, ಅಯ್ಯಪ್ಪ, ಯಾರಿಗಾದ್ರೂ ಹೊಡೆದ್ರೆ ಏನು ಮಾಡೋದ ಯೋಶಿ? ಓ, ನೀನೇ ಕರ್ಕೋಗಿ ತೋರಿಸ್ಬೇಕಾಯ್ತದ ಹಾಸ್ಪಿಟ್ಲಿಗೆ. ಇವಾಗ ಮನೆಗೆ ಬಂದ್ವಿ. ಇವಾಗ ನೋಡಿ ಹೆಂಗೆ ಅಲ್ಬಿಡ್ತವನೆ ಅಂತ ಕುಣ್ದ್ಬಿಟ್ಟು ಬಂದು. ಏನೋ ಯೋಶಿ, ದೇವ್ರು ಹಿಡಿತಾ? ಈ ಬಾಟ್ಲುಗಳು ಬೇರೆ ತಂದವನೆ ಡಿ ಮಾರ್ಟಿಂದ, ಕಳ್ಳ ನನ್ನ ಮಗ. ಹಾಂ, ಹೌದು, 1 ಲೀಟ್ರು, ನಮ್ಮ ಅಮ್ಮಂದು 1000 ಲೀಟ್ರು. 2 ಲೀಟ್ರು. 2 ಲೀಟ್ರು. ಹಾಂ, ನೋಡಿ ಗೈಸ್, ಇದು ದೊಡ್ಡ ಬಾಟ್ಲು ಬೇಕಂದ್ರೆ ಜಡಿ ಬಾಟ್ಲು. ಹಾಂ, ಸಿಂಟೆಕ್ಸು ಅವ್ರ ಅಮ್ಮಂದು ಅವಂದು. ಇಲ್ಲಿ ನೋಡಿ ಗೈಸ್, ರೇಟ್ ನೋಡಿ ಗೈಸ್, ಇದು ಜಸ್ಟ್ 200 ಗೈಸ್, ಅಂದರೆ 199ಗೆ ಕೊಡ್ತಾ ಇದ್ದಾರೆ. ಇದು ಬಂದು ನಿಮಗೆ ಡಿ ಮಾರ್ಟ್ ಅಲ್ಲಿ 279 ಸಿಗ್ತಾ ಇದೆ. ಆಕ್ಚುಲ್ ಪ್ರೈಸ್ 279. ಅಯ್ಯೋ ಕಬ್ಬ. ಓಪನಿಂಗ್ ನಾನು ತೋರಿಸ್ಕೊಡ್ತೀನಿ. ಅಯ್ಯಯ್ಯೋ, ಅದೇನು ಯಾರಿಗೂ ಗೊತ್ತಿಲ್ದಿರೋದೇನಲ್ಲ. ಮುಚ್ಚು ಬಾಯ್ನ. ನೋಡಿ ಗೈಸ್, ನಾನು ತೋರಿಸ್ತೀನಿ ಗೈಸ್. ನಂದು ತುಂಬಾ ಬ್ಯೂಟಿಫುಲ್ ಬಾಟಲ್ ನೋಡಿ. ಇಂಥ ಆಟಕ್ಕೇನು ಕಮ್ಮಿ ಇಲ್ಲ ಅಲ್ವಾ ಯೋಶಿ? ಗೈಸ್, ದೇವ್ರು ಬಂದಿದಾಗ ಹೆಂಗಾಡ್ತಿದೆ ಇಲ್ಲಿ ನೋಡಿ ಗೈಸ್, ಫಸ್ಟ್ ಟೈಮ್ ನಾನು ಕೇಳಿದ ಬಾಟಲ್ ಕೊಡ್ಸೋರೆ ಗೈಸ್. ಒಪ್ಪ ನೋಡಿ ಗೈಸ್, ಇದುವರೆಗೂ ಏನೂ ಕೊಡ್ಸೋದೇ ಇಲ್ಲ ಅಲ್ವಾ ನೀನು ಕೇಳಿದೆಲ್ಲ? ಒಳಗಡೆ ಸಿಲಿಕಾ ಕೊಟ್ಟಾರ, ತಿನ್ರಿ ಅಂತ. ತಿನ್ರಿ ಗೈಸ್, ಒಳ್ಳೆ ಹೆಲ್ತ್ ಕೊಡುತ್ತೆ. ಹೋ, ತಿನ್ಪಾ, ನೀನೇ ತಿನ್ನು. ಫಸ್ಟ್ ಓಪನ್ ಮಾಡೋ. ನೋ, ತಿನ್ನು. ಮತ್ತೆ ಯಾಕೆ ಹೇಳ್ದೆ? ತಿನ್ನು, ನಾನು ತಿಂತೀನಿ. ನೀ ತಿನ್ನು, ನೀ ತಾನೇ ಹೇಳ್ದನು ಆರೋಗ್ಯಕ್ಕೆ ಒಳ್ಳೇದು ಅಂತ. ತಿನ್ನ. ಗೈಸ್, ನನ್ನ ಡಿಸೈನ್ ಸ್ಕೇಟ್ ಬೋರ್ಡು, ಗೇಮಿಂಗ್ ರಿಮೋಟು, ಆಮೇಲೆ ಥಂಡರು, ಹ್ಯಾಶ್ಟ್ಯಾಗು, ಸ್ಟಾರು, ಅದಾದ್ಮೇಲೆ ಅದರಲ್ಲಿ ಇರೋದೆಲ್ಲ ನೋಡೋದಲ್ಲ, ಓದೋದಿರೋದು. ಇನ್ಮೇಲೆ ಬುಕ್ಕಲ್ಲಿರೋದು ಓದು, ಅದೆಲ್ಲ ಬೇಡ ಆಯಿತಾ? ಸರಿ, ಈ ವ್ಲಾಗ್ನ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳೋಣ. ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಕ್ಲೀನಾಗಿದೆ. ಫಸ್ಟ್ ಇವಾಗ ರೈಸ್ ಮಾಡಲಿಕ್ಕೆ ಇಡೋಣ. ಮಾವಿನಕಾಯಿ ಮಸಾಲ ರೈಸ್ ಮಾಡೋಕ್ಕೆ ಹೇಳಿದ್ದ. ಸೊ ನಾನು ಈ ಹುಡಿನ ಮಾಡಿ ತಿಟ್ಕೊಂಡಿದ್ದೆ ಗೊಜ್ಜು ಥರ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮುಗೀತು. ಹಾಗೆ ಮಾವಿನಕಾಯಿ ಚಿತ್ರಾನ್ನ ಕೂಡ ಕೇಳಿದ್ದಾನೆ, ಅದು ಕೂಡ ನಾನು ತೋರಿಸಿದ್ದೀನಿ.
ಈ ಮಾವಿನಕಾಯಿ ಮಸಾಲ ಚಿತ್ರಾನ್ನ ತುಂಬಾ ಡಿಫ್ರೆಂಟ್ ಆಗಿರೋ ಅಂಥ ರೆಸಿಪಿ ನಾನು ಆಲ್ರೆಡಿ ತೋರಿಸಿರೋದ್ರಿಂದ ಖಂಡಿತ ಯಾರು ಮಿಸ್ ಮಾಡದೆ ನೋಡಿ. ತುಂಬಾ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ನನಗೆ ವಾಟ್ಸಪ್ಪಲ್ಲಿ ಕೆಲವರು ಕಮೆಂಟ್ ಮಾಡಿದ್ರಿ, ಅದರ ಬದಲು ಬಂದು ಯೂಟ್ಯೂಬಲ್ಲೇ ಮಾಡಿ, ತುಂಬ ನನಗೂ ಹೆಲ್ಪ್ ಆಗುತ್ತೆ. ರೈಸ್ ಮಾಡೋಕ್ಕೆ ಕೂಡ ಇಟ್ಟಿದ್ದೀನಿ. ಅವನು ಆಲ್ರೆಡಿ ಸ್ನಾನ ಮುಗಿಸಿ ರೆಡಿ ಆಗಕ್ಕೆ ಹೋಗಿದ್ದಾನೆ. ಅವ್ನು ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ರೆಡಿಯಾಗಿ ಬರ್ತಾ ಇದ್ದಾನೆ ಆವಾಗಲೇ. ಹಾಯ್, ಫಸ್ಟ್ ಡೇ ಅಂತ ಇಷ್ಟು ಬೇಗ ಎದ್ದಿರೋದಾ? ಆಹಾ, ಇಷ್ಟು ಬೇಗ ಸಾಕೋತಿದ್ಯಲ್ಲೋ, ಇನ್ನೂ ಹೋಗೋದು ಲೇಟ್ ತಾನೆ. ಏನು ಎಕ್ಸೈಟ್ಮೆಂಟಾ ಫಸ್ಟ್ ಡೇ ಅಂತ? ಅಲ್ಲ ಮಾಡೇ ಮಾಡ್ತೀನಿ, ಯಾಕೆ ಮಾಡಬಾರ್ದು? ಮಾಡ್ತೀನಿ. ನಾನು ಕೂಡ ಡಯಟ್ ಶುರು ಮಾಡ್ತೀನಿ ಅಂದಿರೋದ್ರಿಂದ ಚಯಾ ಸೀಡ್ಸ್ನ ಈ ರೀತಿ ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ. ಇವಾಗ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ. ಸೊ ನೀವು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೀತಿ ಮಾಡೋದ್ರಿಂದ. ಫಸ್ಟ್ ಒಂದು ಗ್ಲಾಸ್ಗೆ ನೆನೆಸಿಟ್ಟಿರೋವಂಥ ಚಹಾ ಸೀಡ್ಸ್ ಹಾಕೊಳ್ಳಿ. ಇವಾಗ ಉಗುರು ಬೆಚ್ಚಗೆ ಮಾಡ್ಕೊಂಡಿರೋ ಅಂಥ ನೀರು ಹಾಕೊಳ್ಳೋಣ. ಇದನ್ನ ಕುಡಿಬೇಕು ಖಾಲಿ ಹೊಟ್ಟೆಲಿ. ಬಾಯಲ್ಲಿ ನಿಂತ್ಕೋ, ಯಾಕೆ ನಾಚ್ಕೋತೀಯ? ನೀನು 1000 ಲೀಟ್ರ್ ನೀರು ತುಂಬಿಸ್ಕೊಳ್ಳಲ್ವಾ? ನೀರು ತುಂಬಿಸ್ಕೊ ಫಸ್ಟ್. ಸಿಂಟೆಕ್ಸು 1000 ಲೀಟ್ರ್ ಸಿಂಟೆಕ್ಸ್ ಅಲ್ಲ ನಾನು ತೋರ್ಸು ಯಾವುದಂತ ನೋಡಿ ಗೈಸ್. 1000 ಲೀಟ್ರ್ ಸಿಂಟೆಕ್ಸ್ ತುಂಬಿಸ್ಕೊಂಡು ಹೋಯ್ತಾನೆ ಸ್ಕೂಲ್ಗೆ. ಇಲ್ಲೇ ಕುಡಿದ್ಬಿಟ್ರೆ ಹಂಗೆ ಹಾಂ ಅಂದಿ. ನೋಡಿ ಗೈಸ್, ಹೂಬತ್ತಿ ಎಲ್ಲ ಇಟ್ಕೊಂಡು ಏನೋ ಒಳ್ಳೆ ಹುಡುಗನ ಥರ ರೆಡಿಯಾಗೋಯ್ತವನೆ ಸ್ಕೂಲ್ಗೆ. ನಿಮ್ಮ ಕಟಿಂಗ್ ನೋಡಿದ ತಕ್ಷಣ ಫೋನ್ ಮಾಡ್ತಾರೆ ಗೈಸ್ ಇವತ್ತು. ಯಾಕೋ ನಾನು ಹೋಗಿದ್ನ ಕರ್ಕೊಂಡು ಮಾಡ್ಸಕ್ಕೆ ನಿನ್ನ? ಇವತ್ತು ನಂಬರ್ ಆ್ಯಡ್ ಮಾಡಿಸಿದ್ದೀನಿ, ನಮ್ಮ ಅಪ್ಪನ ನಂಬರ್ ಡಿಲೀಟ್ ಮಾಡಿಸಿದ್ದೀನಿ. ಏನು ಅನಿಸ್ತೈತೆ ಫಸ್ಟ್ ಡೇ ಹೋಗೋಕ್ಕೆ ಸ್ಕೂಲ್ಗೆ? ಇಲ್ಲ, ಯಾಕಂದ್ರೆ ಓಪನ್ ಆಯ್ತು ಅನಿಸ್ತದೆ. 1 ಬಾಕ್ಸ್ ಮಾವಿನಕಾಯಿ ಮಸಾಲ ರೈಸ್ ಹಾಕಿದ್ದೀನಿ, 1 ಬಾಕ್ಸ್ ಮಾವಿನಕಾಯಿ ಚಿತ್ರಾನ್ನ ಹಾಕಿದ್ದೀನಿ. ಇವಾಗ ಪ್ಯಾಕ್ ಮಾಡಿದ್ರೆ ಆಯಿತು. ಒಂದು ಇಲ್ಲಿ ನೋಡ್ಕೊಬರ್ರಿ, ಅಲ್ಲಿ ನೋಡ್ಕೊಬರ್ಬೇಡಿ. ಬೆಳಕಿನ ಕವಿತೆ. ಓಹೋ, ಜಾಸ್ತಿ ಐತೈತಲ್ಲ ಬೆಳಗ್ಗೆ. ಅದೇನು ಮೈಸೂರು ಸ್ಯಾಂಡ್ಲು ಸೋಪ್ ಇಟ್ಕೊಯ್ತಿದ್ದೀರಾ ಆಚೆಗೆ? ಯಾರು ಕೊಡೋಕಪ್ಪ? ಸ್ನಾನ ಮಾಡಕ್ಕೆ ಆಚೆ? ನಿಮ್ಮ ಅಜ್ಜಿ ಏನು ಹಿಂಗೆ ಕೂತಿದ್ಯಾ? ನಿನ್ನ ಫ್ರೆಂಡ್ಸ್ ನೋಡೋಕ್ಕೋಸ್ಕರ ಬೆಳಗ್ಗೆ ಎದ್ದು ರೆಡಿ ಆಗಿಬಿಡ್ತೆ. ಬೆಳಗ್ಗೆನೆ ಏನು ಗೋಳು ನಿಂದು? ಅವೈದನ ಹತ್ರ ಅವನು ಗೋಳು ಕೊಡ್ತಾರದು ನನಗೆ, ನಾನಲ್ಲ. ಹೋಗೋಕ್ಕೋಸ್ಕರ ಫಾಸ್ಟಾಗಿ ಓಡೋಕ್ಕೋಸ್ಕರ. ಇನ್ನು ಟೈಮ್ ಎಷ್ಟು? ಇವಾಗ 7:15 ಆಗ್ತಾಯಿದೆ. ಮತ್ತೆ ಇಷ್ಟು ಬೇಗ? 18-15 ಇನ್ನ 10 ನಿಮಿಷದ ಮೇಲೆ ಐತೆ ನಿನ್ನ ಮನೆಯಿಂದ ಆಚೆಗೆ ಹೋಗೋಕ್ಕೆ. ಕಿವಿಗೆ ಮಿಷಿನ್ ತಂದ್ಕೊಡು, ಹಾಕತ್ತೀನಿ. ಆಗುತ್ತಾ? ನಾನೇ ತಿನ್ಕೋತೀನಿ, ಅವ್ರಿಗೆ ಕೊಡ್ಲಿ. ಆಯ್ತಾ? ಹಾಗೆ ಶೂ ಹಾಕೋ ನೀನು. ಬಾಟಾ ಚಪ್ಪಲಿ ಅಲ್ಲ ಅದು, ಬಾಟಾ ಶೂ. ಆ ಶೂಗೆ ಮಾಡಿರೋದು ಸಾಕು ರಂಪಾಟ. ನೀನು ಕುತ್ಕೋ, ಹಾಕು. ಯಾಕೋ ಒಂದು ಬಿಸಾಕು ಒಂದು ಹೋಯ್ತಾ ಇದೆಯಾ? ಟ್ಯಾಗು ಅಲ್ಲೇ ನಿಮ್ಮ ಅಪ್ಪನ ಕೈಲಿ ಕೊಡುವೆ, ಬಾಯಲ್ಲಿ ಹಂಗೆ ಲಾಕ ಅಂತ ಕಿತ್ತಾಕ್ಬಿಡೋದಲ್ಲ. ಇನ್ನೇನು ನೀವು ನೋಡಿ ಅಲ್ಲಿ
ನೀನು ನಿಮ್ಮ ಕಾಂದಾಳ. ಈ ಶೂ ಚೆನ್ನಾಗಿಲ್ಲ ಅಂತ ಒಂದೊಂದು ಅಲ್ಲ ಗೈಸಿ ಒಂದು ಗಲಾಟೆ ಮಾಡಿರೋದು. ಲೇಸ್ ಕಟ್ಟಕ್ಕೆ ಬರಲ್ಲ, ಎಷ್ಟು ದೊಡ್ಡವನಾದ್ರು ಲೇಸ್ ಶೂ ಬೇಕು ಅಂತ ಕೇಳ್ತಾನೆ. ವಿತೌಟ್ ಲೇಸ್ ತಗೋ ಅಂದರೆ ಹಠ ಮಾಡಿ ನೆನೆ ಬಂದ, ಇವಾಗ ಅದನ್ನೇ ಹಾಕತ್ತವ್ ನೋಡಿ. ಗತಿ ಇಲ್ಲ, ಲೇಸ್ ಪಿಸೋದ್ರ ಅಪ್ಪ ಹಾಕೊಡಿ. ಇವಾಗ ಹೆಂಗೆ ಈಸಿಯಾಗಿ ಹಾಕತ್ತಿದ್ಯಾ ನೋಡು. ಇಲ್ಲನಪ್ಪ ಅಂತ ಹೆಂಗೆ ನಿಂತ್ಕೋತೀಯಾ ಹಂಗೆ. ಹೋಗೋಣ. ಫೋಟೋ ತೆಗ್ಸ್ಕೋಬೇಕಲ್ಲ ಫಸ್ಟ್ ಡೇ ಅದೊಂದು. ಹೋಗ್ರಿ ಅಲ್ಲಿ ತೆಗೀರಿ ಅವ್ನಿಗೆ ಒಂದು ಫೋಟೋನ. ನಿಂತ್ಕೊಳ್ಳೋ, ಆಚೆ ನಿಂತ್ಕೊಳ್ಳಿ, ನಿಮ್ಮ ಫೋನಲ್ಲೇ ತೆಗೀರಿ, ನಿಮ್ಮ ಫೋನಲ್ಲಿ. ಊರಗಳ ಇದು ಅದು ಅರ್ಥ ಮಾಡಿದ್ದು ಕರೆಕ್ಟ್ ಸೈಜ್. 12 ಏನ್ ಗೊತ್ತಾ ಇವನ್ ಸೈಜ್ ಅವಾಗ್ಲೇ 12 ಶೂದು. ನನ್ನ ಅಳ್ತಾ ಇದ್ದಿದ್ ಇವಂದು ನಂದು ಸೇಮ್ ಅಂತ ಇಬ್ರು ಒಂದೇ ತರ ಶೂಗಳು ತಗೋತಿದ್ವಿ ಹಾಕೊಳಕ್ಕೆ. ಸೈಜ್ 10 ಸೈಜ್ ಅವನು 11 ಸೈಜ್ ಅದು ಕರೆಕ್ಟ್ ಆಗೈತೆ. ಇದು ತುಂಬ ಆಯ್ತದ. ದೊಡ್ಡ ಕಾಲು ಯೋಶಿತ್, ದೊಡ್ಡ ಕಾಲು. ಹೋಗಿದ್ ಬನ್ನಿ. ಆಲ್ ದ ಬೆಸ್ಟ್. ಬಾಯ್ ಬಾಯ್. ತೀಟೆ ಏನು ಮಾಡ್ದೆ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಸರಿ. ಒಂದೇ ಒಂದು ಫೋನ್ ಬಂದ್ರು ನಿನ್ ಕತೆ ಮುಗೀತು. ಬಾಯ್ ಯೋಶಿಮ್ಮ, ಹುಷಾರು, ಸೈಲೆಂಟ್ ಆಗಿರು, ಎಲ್ಲ ಕ್ಲೀನ್ ಆಗಿ ಆಯ್ತಾ. ಹೇಳಿದ್ದಲ್ಲ ತಲೆಲೈತಾ. ನೀವು ವೈಲೆಂಟ್ ಆಗ್ಬಿಡಿ ಹೋಗಿ ಫಸ್ಟ್. ಬಿಟ್ಬಿಟ್ಟು ಬಂದ್ರಪ್ಪ ಸುಪುತ್ರ ಅವ್ರನ್ನ. ಹೌದಾ, ಯುದ್ಧ ಮಾಡಕ್ಕೆ. ಯುದ್ಧಕ್ಕೆ ನೀವು ಹೋಗ್ಬೇಕಲ್ಲ ಜಡ್ಜ್ಮೆಂಟ್ ಕೊಡಕ್ಕೆ. ಅವಾಗ ನಮ್ಮ ಕೈಲಿ ಆಗೋದು ಇಲ್ಲ, ನಾವು ಹೋಗೋದು ಇಲ್ಲ. ಹೋಗ್ತಿರಲ್ಲ. ನನ್ನ ಮಗ ಅಂತ. ನನ್ನ ಮಗನ ನನ್ನ ಮಗ. ಓ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ನಿಮ್ಮ ಮಗ. ನೀವು ನಿಮ್ಮ ಮಗ. ನನ್ನ ಮಗನೇ. ಹೋಗಿ ಸ್ನಾನಕ್ಕೆ ಟೈಮ್ ಆಯ್ತು. ಸ್ನಾನ ಮಾಡೋದು ನಿಮಗೇನು ಮಾಡದೆ ಗಬ್ಬು. ನೀನೇನು ಬೆಳಗ್ಗೆ ಎದ್ದೆ ಅಲ್ಲೇ ಉಜ್ಜಿಲ್ಲ ಮುಖ. ಇಲ್ಲಿ ಉಜ್ಜಾಯ್ತು, ಅಲ್ಲಿ ಉಜ್ಜದೆ ಬರೋಳಲ್ಲ ನಾನು. ಮೊನ್ನೆ ನೋಡಿಲ್ಲ. ಏನ್ ನೋಡಿದ್ರಿ ಮೊನ್ನೆ? ಬಂದಿದ್ದ ಓಹೋ ಭ್ರಮೆ. ಬೆಳಿಗ್ಗೆ ಟಿಫಾನು ಮಧ್ಯಾಹ್ನ ಊಟ ಎಲ್ಲ ಅಲ್ಲುಜ್ದೇನೆ ತಿನ್ಬಿಡ್ತೀರಿ. ಅಮ್ಮನು ಮಗನು ಹಂಗೆ. ಸಿಂಹ ಕಾಡಲ್ಲಿರೋ ಸಿಂಹ ಹುಲಿಗಳು ಯಾವತ್ತಾದ್ರೂ ಅಲ್ಲುಚ್ತಾವ, ಹಂಗೆ ನಾವು ಅವಾಗ. ನಾಯಿ ಉಜ್ಜಿಕ್ಕಿಲ್ಲ. ಬೇಕಾಗಿಲ್ಲ. ನಾಯಿಗೆ ನಿಯತ್ ಜಾಸ್ತಿ. ನಾವು ನಾಯಿ ಆಗೋಣ ಪರವಾಗಿಲ್ಲ. ನೀವೇನಾಯ್ತೀರಾ ಹೇಳಿ? ಉಸಿರು ಹೊಳಿ ಆಯ್ತೀರಾ? ಉಸಿರು ಹೊಳ್ಳಿ. ಅದಾಗಿ ಬೇಗ ಟೈಮ್ ಆಯ್ತು. ನಾನು ಎಲ್ಲ ಕೆಲಸ ಮಾಡ್ಬೇಕು ಮನೆ ದಿನ. ಸಾಕು, ನಾನ್ ದಪ್ಪ ಆಗ್ತೆ. ಈ ಮನೆ ನಡೀತಾ ಇಲ್ಲ. ಒಂದ್ ಕಡೆ ಎಷ್ಟು ಮಟ್ಕ ಐತೆ ಅಂತ ಗೊತ್ತಾಗ್ತದೆ. ತೋರ್ಸಾಯ್ತು, ಮನೆ ಫುಲ್ ಕ್ಲೀನಾಗೆ ಐತೆ. ಇನ್ನೂ ಏನಪ್ಪ ಕ್ಲೀನ್ ಮಾಡ್ಕೊಡ್ಬೇಕು ನಿಂಗೆ? ತಿನ್ಬಿಟ್ಟು ಹೋಯ್ತಿರಲ್ಲ ಹಂಗ ಅನ್ಕೊಬಿಟ್ರ? ಓ ಎಲ್ಲ ನನ್ ಮಗ ಮಾಡ್ಕೊಟ್ಟಿರೋದು. ಸಾಕ್, ಮುಚ್ಚಿ ಬಾಯ್ನ. ನಿಮ್ದಕ್ಕಿಂತ ಅವನೇ ಜಾಸ್ತಿ ಮಾಡಿರೋದು ಈ ಸಲಕ್ಕಂತ. ಆಮೇಲೆ ರೈಲಿಂಗ್ಸ್ ಕ್ಲೀನ್ ಮಾಡ್ಬಿಟ್ರೆ ಅಷ್ಟೇ ಏನಲ್ಲ. ಟೆರಸ್ ತೊಳ್ದೋನೆ, ಮುಚ್ಚಿ ಬಾಯ್ನ ಫುಲ್ಲು. ಇಲ್ಲ ನಿಮ್ ತರನ ನನ್ ಮಗ ಏನ್ ಅನ್ಕೊಬಿಟ್ಟಿದೀರಾ? ಏನಿಲ್ಲ, ಡೈಲಿ ಪಾತ್ರೆ ತೊಳ್ದು ನನ್ ಮಗ. ನೀವು ಒಂದೇ ದಿನ ಮಾಡಿರೋದು ಆಯ್ತಾ? ಸುಮ್ನೆ ಕುತ್ಕೊಳ್ಳಿ, ಜಾಸ್ತಿ ಆಡ್ಬಿಡಿ. ಅವನಾರು ದಿನ ಪಾತ್ರೆ ತೊಳ್ಕೊಟ್ಟವನೆ, ಎಲ್ಲ ಮಾಡೋನೆ. ಭಾರಿ ಆಡ್ತವ್ರೆ ಬಿಲ್ಡಪ್ ರಜಾ. ಆಯ್ತಾ? ತಿಂಡಿ ಕೊಡ್ಲಾ? ತಿಂಡಿ ತಿನ್ನಲ್ಲ ಇವತ್ತು. ಪೂಜೆ ಮಾಡ್ಲಿಲ್ವಾ? ಮಂಡೇ ಉಪವಾಸ. ಉಪವಾಸ ಯಾವ ದೇವ್ರಿಗೆ? ನಮ್ಮ ದೇವ್ರಿಗೆ. ಓ, ನಿಮ್ ದೇವ್ರು ಯಾವ್ದು? ವೆಂಕಟರಮಣ ಸ್ವಾಮಿ. ಸೋಮವಾರ ಮಾಡ್ತಾರ? ನೀನ್ ದೇವಸ್ಥಾನ ಅಲ್ಲ, ಅದು ದೇವ್ರ ಮನೆ. ಪ್ಲೀಸ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಡ, ಹಂಗೆ ಇರೋ. ನಾನು ಪೂಜೆ ಮಾಡ್ತೀನಿ. ಇನ್ನೇನು ಮಾಡಿಲ್ವಾ? ಇವತ್ತು ಮಾಡ್ತೀನಿ. ಈಗ ಸ್ನಾನ ಮಾಡ್ಕಡೆ ಎಲ್ಲ ಮುಗೀತಲ್ಲ. ನಿಮ್ಮ ಮನೆ ಕ್ಲೀನ್ ಆಗೈತೆ ಈಗ? ನೋಡ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಆಯ್ತಾ? ಸಾಕಾ? ಅಯ್ಯೋ, ನಿಮ್ಮ ಅಜ್ಜಿ ಇನ್ನು ಸುಮಾರಾಗಂತೆ. ಓ ಮಾಡ್ರಿ. ಬೆಳಿಗ್ಗೆ ಎದ್ಬಿಟ್ಟು ಬಿಲ್ಡಪ್ ಕೊಡ್ತಿರಲ್ಲ, ಎಲ್ಲ ನಾನೇ ಮಾಡೋದು ಅಂತ. ಆಚ ಕಡೆ ಹೋಗಿ ನೀವು ಮಾಡ್ಕೊಬರಿ, ಒಳಗಡೆ ನಾವು ಮಾಡ್ತೀವಿ. ಓಹೋ, ಮತ್ತೆ ಬಿಲ್ಡಪ್ ಕೊಡ್ತೀರಿ? ಯಾವಾಗಲೂ ನಾನೇ ಮಾಡೋದು ಅಂತ. ಮಾಡಿಸ್ತೀಯಲ್ಲ, ದಾಬಾಗ್ತೀರಾ. ಬಾಯ್.
ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಿದ್ದೀನಿ ಗೈಸ್. ಡಯಟಲ್ಲಿರೋದ್ರಿಂದ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ 2 ಪೀಸು. ಸೊ ಇದಕ್ಕೆ ಪಿಯಾನಟ್ ಬಟರ್ ಹಾಕೊಂಡು ತಿನ್ನೋದಷ್ಟೇ. ಒಂದು ಸ್ಪೂನಷ್ಟು ಅಷ್ಟೇ ಯೂಸ್ ಮಾಡೋದು ಗೈಸ್. ನಾನು ಜಾಸ್ತಿ ತಿಂದರೆ ಇದು ಕೂಡ ದಪ್ಪ ಆಗ್ತೀವಿ ಮತ್ತೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಇವಾಗ ತಿನ್ನೋದಷ್ಟೇ. ಫಸ್ಟೇ ರುಚಿ ರುಚಿಯಾಗಿ ತಿಂದ್ಬಿಟ್ಟು ಮತ್ತೆ ಡೇಟ್ಗೆ ಹೋಗೋದು ಏನು ಮಾಡೋಕ್ಕಾಗಲ್ಲ. ಮಾಡ್ಕೊಂಡಿರೋ ತಪ್ಪಿಗೆ ತಿಂದಿದ್ದ ತಪ್ಪಿಗೆ ಇವಾಗ ಮತ್ತೆ ಶುರು ಮಾಡಲೇಬೇಕು. ನನ್ನ ಮಗ ರೇಗ್ಸೋದಕ್ಕಾದರೂ ಸಣ್ಣ ತೌಡು ಮುಕ್ತಂಗೆ ಆಯ್ತೈತೆ ಗೈಸ್ ತಿನ್ನೋಕ್ಕೆ. ಕಷ್ಟ ಸಿಕ್ಕಾಬಿಟ್ಟೆ. ಎಲ್ಲ ಕೆಲಸ ಮುಗಿಸಿ ಆಲ್ರೆಡಿ ನನ್ನ ಬ್ರೇಕ್ಫಾಸ್ಟ್ ಕೂಡ ಮುಗೀತು. ಇನ್ನು ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕಂತೆ. ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡಿದ್ರೆ ಮುಗೀತು. ದುಡ್ಡು ಕೊಡ್ತೀವಲ್ವ ಅದಕ್ಕೆ ಒಂಚೂರು ವೇಸ್ಟ್ ಮಾಡಬಾರ್ದು. ದುಡ್ಡು ಕೊಟ್ಟಿಲ್ಲ ಅಂದರೂ ವೇಸ್ಟ್ ಮಾಡಬಾರ್ದು. ಎಷ್ಟೋ ಜನಕ್ಕೆ ಪಾಪ ಊಟನೇ ಇರಲ್ಲ ಅಲ್ವಾ. ನಮ್ಮಿಂದ ಅವ್ರಿಗಾದರೂ ಸಿಗಲಿಲ್ಲ. ಫುಲ್ ಖಾಲಿ ಗೈಸ್. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.